ಇವತ್ತು ಆಡಿದ ಮ್ಯಾಚಲ್ಲಿ ನಮ್ಮ ಹುಡುಗರು 6,000 ರೂಪಾಯಿ ಸೋತ್ರು ಮಕ್ಕಳು ಈ ರೇಂಜ್ ಖುಷಿ ಏನಕ್ಕೆ ಅಂತ ಗೊತ್ತಾ? ಇವತ್ತು ಬೆಳಗ್ಗೆ ಕರಾಟೆ ಕ್ಲಾಸ್ ಹತ್ರ ಹೋಗಿ ನಮ್ಮ ಹುಡುಗರು ಕೆಲವೊಂದು ಡೆಮೋ ಮಾಡಿಸ್ದೆ. ಆ ಡೆಮೋ ಹೇಗಿತ್ತು ನೋಡ್ಕೊ ಬನ್ನಿ. ಡೆಮೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋ ಒಂದು ಕಮೆಂಟ್ ಹಾಕಿ. ಇವತ್ತು ಕ್ಲಾಸ್ ಬಂದಾಗ ರಜಾ ಅಂತ ಗೊತ್ತಾಯ್ತು, ಅದಕ್ಕೋಸ್ಕರ ನಾನು ನಮ್ಮ ಫ್ರೆಂಡ್ಸು ಮಾಲ್ಗೆ ಹೋಗೋಣ ಅಂತ GT ಮಾಲ್ ಕಡೆಗೆ ಹೋದೋ. ಬಂದಿದ್ವಿ ಜುಡಿಯಾಗೆ. ಹಂಗೆ ಒಂದೊಂದು ಜೊತೆ ಶೂ ತೊಗೊಳ್ಳೋಣ ಅಂತ ನಾನು ನಮ್ಮ ಫ್ರೆಂಡ್ಸ್ ಹೋದ್ರೆ ಏನು ಜನಗಳು ಇರೋ ಬರೋ ಶೂನೆಲ್ಲ ಗೋರ್ಬಿಟ್ಟವ್ರ ಆಫರ್ ಅಂದ್ಬಿಟ್ಟು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಾಡ್ದು ಚೆನ್ನಾಗಿರೋ ಶೂನೆಲ್ಲ ಗೋರ್ಬಿಟ್ಟವ್ರು ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡ್ಸು ತಿನ್ನೋಣ ಅಂತ ಅಲ್ಲೇ ಬರ್ಗರ್ ಕಿಂಗ್ ಹೋಗಿ ಒಂದೆರಡು ಬರ್ಗರ್ ತಿನ್ಕೊಂಡು ಹಾಗೆ ಲಾಸ್ಟ್ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಅಲ್ಲಿಂದ ಬಂದೋ. ವಿಡಿಯೋ ಮೊದಲೇ ಹೇಳ್ದಂಗೆ 6,000 ಹೆಂಗ್ ಸೋತು ಅಂತ ಹೇಳ್ತೀನಿ ಕೇಳಿ. ನಾನು ನಮ್ಮ ಫ್ರೆಂಡ್ಸು ನಾನು ಗಾಡಿಗಳು ಹಾಕೊಂಡು ಯಾವ ರೇಂಜ್ಗೆ ಹೋದೋ ಅಂದರೆ ಏನು ಈ ಮ್ಯಾಚ್ ಅವರೇ ಸೋತ್ಬಿಡ್ಬೇಕು ಆ ರೇಂಜ್ಗೆ ಹೋದೋ. ಆದರೆ ಅಲ್ಲಾಗಿದೆ ಬೇರೆ. ಯಾವ ರೇಂಜ್ಗೆ ಬಾಲ್ ಇಷ್ಟ ಇದ್ರು ಅಂದರೆ ಆಪೋನೆಂಟ್ ಅವರು ಒಂದೊಂದು ಬಾಲು ಲಗೋರಿ ಏಟಂಗೆ ಡಿಗ್ ಅಂತ ಓದ್ತಿದ್ದು. ಆಡಿದ 4 ಮ್ಯಾಚಲ್ಲಿ 1,000 ಹಾಕೊಂಡು ಆಡ್ದು. ಆ 4,000 ಹೋಯ್ತು. ಲಾಸ್ಟ್ ಮ್ಯಾಚ್ ಎಲ್ಲ ಬರಲಿ ಅಂದ್ಬಿಟ್ಟು ಡಬಲ್ ಹಾಕಿದ್ರು. ಇರೋ ಬರೋ ಕಾಸೆಲ್ಲ ಒಂದೇ ಸತಿ 6,000 ಒಂಡೋಯ್ತು. ಆದರೂ ನಮ್ಮ ಹುಡುಗರು ಈ ರೇಂಜ್ ಖುಷಿ ಆಗವ್ರೆ ಅಂದರೆ ಏನು ಕಾರಣ ಅಂದರೆ ಇವತ್ತಲ್ಲ ನೆಕ್ಸ್ಟ್ ವಾರ ಹೊಡೆಯೋಣ ಅಂದ್ಬಿಟ್ಟು ಆರಾಮಾಗಿದ್ರು. ನಮ್ಮ ಹುಡುಗರು ಇಷ್ಟು ಅಮೌಂಟ್ ಸೋತ್ರು ಇಷ್ಟು ಆರಾಮಾಗವ್ರೆ ಅಂದರೆ ನಂಗೆ ಕಟ್ಟ ಕಡೆಯ ಪ್ರಶ್ನೆ ಆಗಿತ್ತು ಇವತ್ತೊಂದು ವ್ಲಾಗ್. ಲೈಕ್ ಶೇರ್ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬೈ.